ನಮಸ್ತೆ ಎಲ್ಲರಿಗೂ. ನೀವು ಮದ್ವೆ ಆಗುವಂತ ಪರ್ಸನ್ ಯಾವ ಫೀಲ್ಡ್ ಅಲ್ಲಿ ಇರ್ತಾರೆ ನೋಡೋಣ. ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನೋಡುವ. ಹೂ ವಿಲ್ ಯು ಮ್ಯಾರಿ? ಮೊದಲನೇದು, ಎರಡನೇದು, ಓ ತುಂಬಾ ಇದೆ. ಮೂರನೇದು, ಬಾಟಮ್ ಆಫ್ ದಿ ಡೆಕ್. ಕೆಲವರು ನಿಮ್ ಚೈಲ್ಡ್ಹುಡ್ ಫ್ರೆಂಡ್ ನ ಮದ್ವೆ ಆಗ್ತೀರಾ, ಅಥವಾ ಯಾರೋ ದೇವಸ್ಥಾನದಲ್ಲಿ ಪರಿಚಯ ಆಗಿರೋರ್ನ ಮದ್ವೆ ಆಗ್ತೀರಾ. ಇನ್ ಕೆಲವರು ದೇವ್ರಂತ ವ್ಯಕ್ತಿನ ಅಥವಾ ದೇವ್ರೇ ನಿಮ್ ಜೀವನಕ್ಕೆ ಕಳ್ಸಿರೋಂತ ವ್ಯಕ್ತಿನ ಮದ್ವೆ ಆಗ್ತೀರಾ. ಇಲ್ಲಿ 3 ಗ್ರೂಪ್ ಆಲ್ರೆಡಿ ಆಗಿದೆ. ಸೊ ಎಷ್ಟು ಕಾರ್ಡ್ ಬಂತೋ ಅಷ್ಟು ಕಾರ್ಡ್ ಇಟ್ಟಿದ್ದೀನಿ. ಸೊ ನೋಡೋಣ. ಮೊದಲನೇದು ಒಂದೇ ಕಾರ್ಡ್ ಬಂದಿದೆ, ಅನ್ಫಾರ್ಚುನೇಟ್ಲಿ ಬುಲಿ. ಒಂದು ರೌಡಿ ತರ ಇರೋರನ್ನ, ರೌಡಿ ಬೇಬಿ ಇರೋರನ್ನ, ಅಥವಾ ಸಾಮಾಜಿಕವಾಗಿ ಹೆಸರು ಮಾಡಿರೋರ್ನ, ಅಥವಾ ಒಂದು ರಾಜಕೀಯ ವ್ಯಕ್ತಿಗಳನ್ನ, ಅಥವಾ ಒಂದ್ ರೀತಿ ಏನ್ ಹೇಳೋದು, ಉಡಾಡಿ ತರ ಇರ್ತಾರಲ್ಲ, ಅಥವಾ ತುಂಬಾ ಗೂಳಿ ತರ ಇರೋರನ್ನ ಮದ್ವೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಯಾರನ್ನ ನೋಡಿದ್ರೆ ನಿಮ್ಗೆ ಭಯ ಬರುತ್ತಾ ಅವ್ರನ್ನೇ ಮದ್ವೆ ಆಗುವಂತ ಸಾಧ್ಯತೆ ಇದೆ. ಓಕೆ, ಸೊ ನಿಮ್ ಮದ್ವೆ ಏನಾಗತ್ತೆ, ನೀವ್ ಎಕ್ಸ್ಪೆಕ್ಟ್ ಮಾಡಿರೋರ್ ಜೊತೆ ಆಗೋದಿಲ್ಲ, ಅಥವಾ ಬೇರೆಯವ್ರು ಯಾರು ನಿಮ್ಗೆ ರೆಮಿಡೀಸ್ ಕೊಟ್ಟಿರ್ತಾರೆ ಅವ್ರ ಜೊತೆ ನಿಮ್ಗೆ ಆಗೋದಿಲ್ಲ. ಸೊ ನಿಮ್ ಮದ್ವೆ ಸಡನ್ ಆಗಿ ಆಗ್ಬಿಡುತ್ತೆ. ಮೇ ಬಿ ಫೆಬ್ರವರಿ ಮಂತ್ ಅಲ್ಲಿ ಹುಟ್ಟಿರೋರ ಜೊತೆ ನಿಮ್ ಮದ್ವೆ ಆಗುವಂತ ಸಾಧ್ಯತೆಗಳು ಇರೋ ಹಾಗೆ ಕಾಣಿಸ್ತದೆ. ಒಳ್ಳೇದಾಗಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಅವರು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಇರುವಂತ ಸೈಂಟಿಸ್ಟ್ ಆಗಿರಬಹುದು, ಅಥವಾ ಅವರು ಏನಾದ್ರು ಮೆಜಿಷಿಯನ್ ಕಲ್ತಿ ಮೆಜಿಷಿಯನ್ ವರ್ಕ್ ಆಗಿರ್ಬಹುದು, ಅಥವಾ ಅವರು ರಾಜಕೀಯದಲ್ಲಿ ಇರಬಹುದು, ಅಥವಾ ಅವರು ಕವಿಗಳಾಗಿರ್ಬಹುದು, ಅಥವಾ ಆರ್ಟ್ ಫೀಲ್ಡ್ ಅಲ್ಲಿ ಇರಬಹುದು, MA BA ಮಾಡಿರಬಹುದು, ಕವನಗಳನ್ನ ಗೀಚೋರು ಇರಬಹುದು, ಸೊ ಸಾಹಿತಿಗಳು ಕೂಡ ಆಗಿರ್ಬಹುದು. ಕೆಲವರು ನಿಜವಾಗ್ಲೂ ಕ್ವೀನ್ಸ್ ಆಗಿರ್ಬಹುದು, ಅಥವಾ ಯಾವ್ದೋ ರಾಜ ರಾಣಿ, ಅಥವಾ ಏನೋ ಒಂದು ಕ್ರೌನ್, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್, ಅಥವಾ ಮಿಸ್ ಬ್ಯಾಂಗ್ಳೂರ್ ಈ ತರ ಗೆದ್ದಿರಬಹುದು. ಕೆಲವರಂತೂ ಏನೋ ನೆಗೆಟಿವಿಟಿ ಕಲ್ತಿರೋರು, ಅಥವಾ ಏನೋ ಬೇರೆಯವರಿಗೆ ಯಾವಾಗ್ಲೂ ಕೆಟ್ಟದ್ ಬಯಸುವಂತ ಜಲಸಿ ಪೀಪಲ್. ಸೊ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿನ, ಅಥವಾ ಬೇರೆಯವರ ಅದೃಷ್ಟನ ಕಿತ್ಕೊಂಡು ಮಜಾ ನೋಡುವಂಥವ್ರು ಕೂಡ ಇರ್ಬೋದು. ಸೊ ಇಷ್ಟು 1 2 3 4 5 ಆಪ್ಷನ್ಸ್ ಇದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಆಪ್ಷನ್ ಅಲ್ಲಿ, ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ಬರಬಹುದು. ಬಂದಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ನಿರ್ಧಾರನ ತಗೊಳ್ಳಿ ಎನ್ನುವಂಥದ್ದು ಇದೆ. ಕಂಗ್ರ್ಯಾಚುಲೇಷನ್, ಒಳ್ಳೇದಾಗ್ಲಿ. ಇವರೊಬ್ರು ಬೇಡ ಅಂತ ಬಿಟ್ರೆ ಮಿಕ್ಕಿದೆಲ್ಲವೂ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಇಂಥ ವ್ಯಾಂಪೈರ್ಸ್ ನಿಮ್ ಜೀವನದಿಂದ ದೂರ ಹೋಗ್ಲಿ ಅಂತ ಈಗಲೇ ಕಾರ್ಡ್ ತೆಗ್ದು ಇಟ್ಬಿಡೋಣ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ರೆಸ್ಕ್ಯೂರು. ಸೊ ಯಾರನ್ನು ಕಾಪಾಡೋ ಅಂಥವ್ರು, ಹೃದಯಕ್ಕೆ ಚಿಕಿತ್ಸೆ ಕೊಡೋ ಅಂಥವ್ರು, ಅಥವಾ ನೀವು ಮದ್ವೆ ಆಗಿ ಯಾರನ್ನೋ ಉದ್ಧಾರ ಮಾಡುವಂತ ಸಾಧ್ಯತೆಗಳಿದೆ. ಯಾರನ್ನು ಉದ್ಧಾರ ಮಾಡ್ತಿರೋ ಗೊತ್ತಿಲ್ಲ. ಎಸ್ಪೆಷಲಿ ಅವರಿಗೇನೋ ಜೀವನದಲ್ಲಿ ಜಿಗುಪ್ಸೆ ಬಂದಿರಬಹುದು, ಅಥವಾ ಏನೋ ಒಂದು ಸಮಸ್ಯೆಯಿಂದ ಅವರು ಒದ್ದಾಡ್ತಾ ಇರಬಹುದು, ಅವ್ರ ಮನಸ್ಸಿಗೆ ನೋವಾಗಿರ್ಬೋದು, ಅಥವಾ ಅವರು ನೇವಿ ಕೂಡ ಇರಬಹುದು, ಅಥವಾ ಅವರು ಸಮುದ್ರದ ತೀರದಲ್ಲಿ ಇರಬಹುದು, ಅಥವಾ ಮಂಗಳೂರು ಮೀನ್ ಹಿಡಿಯೋರು ಕೂಡ ಆಗಿರ್ಬೋದು, ಆ ಥರದ್ದು ಕೂಡ ಇದೆ. ಅಥವಾ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ಇರಬಹುದು, ಆ ಥರದ್ದಿದೆ. ಕೆಲವರು ಮೆಡಿಟೇಷನ್ ವರ್ಡ್ ಅಲ್ಲಿ ಇರೋರು, ಹೀಲರ್ಸ್ ಇರೋವಂಥ ಸಾಧ್ಯತೆ ಇದೆ. ಬಿಲ್ಡರ್ಸ್ ಕೂಡ ಇರಬಹುದು, ಈ ಕಾಸ್ಮೋ ಎನರ್ಜಿ ಜೊತೆ ಆಟ ಆಡೋರು ಕೂಡ ಇರಬಹುದು. ಸೊ ಒಂದ್ ರೀತಿ ಹೀಲರ್ಸ್ ನ ಮದ್ವೆ ಆಗುವಂತ ಸಾಧ್ಯತೆ ಇದೆ. ಕೆಲವರು ಸ್ಟೋರಿ ಟೆಲರ್, ಫಿಲಂ ಲ್ಯಾಂಡ್ ಅಲ್ಲಿ, ಫಿಲಂ ಫೀಲ್ಡ್ ಅಲ್ಲಿ ಇರೋವಂಥವ್ರು, ಅಥವಾ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇರೋವಂಥವ್ರು, ಅಥವಾ ಏನೋ ಒಂದು ತಮ್ಮದೇ ಆದ ಆರ್ಟ್, ಅಥವಾ ತಮ್ಮದೇ ಆದ ಕ್ರಿಯೇಟಿವ್ ವರ್ಡ್ ಅಲ್ಲಿ ಇರೋವಂಥವ್ರನ್ನ ಮದ್ವೆ ಆಗುವಂತ ಸಾಧ್ಯತೆಗಳು ಇದೆ. ಕೆಲವರು
ಹ್ಮ್ ಪ್ರಪಂಚ ಸುತ್ತುವಂಥವ್ರನ್ನ, ಪ್ರಪಂಚ ಪರ್ಯಟನೆ ಮಾಡೋರನ್ನ, ವಿದೇಶದಲ್ಲಿ ಇರೋರನ್ನ, ನ್ಯಾಯಾಲಯದಲ್ಲಿ ಇರೋ ಅಂಥವ್ರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಇನ್ ಕೆಲವರು ಫಾರಿನ್ ಅಲ್ಲಿ ಇರೋವಂಥವ್ರು ಅಥವಾ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ನು ಕೂಡ ಮದುವೆ ಆಗುವಂಥ ಸಾಧ್ಯತೆಗಳು ಇದೆ. ನಿಮ್ಮ ನಿಮ್ಮ ಜೀವನದಲ್ಲಿ ಎಚ್ಚರಿಕೆನ ವಹಿಸಿ. ಓಕೆ, ಒಳ್ಳೇದಾಗ್ಲಿ. ಸೊ ಗಾಡೆಸ್ ಖಂಡಿತವಾಗ್ಲೂ ಗಾಡೆಸ್ನ ಮದುವೆ ಆಗ್ತೀರಾ ಯಾರೋ ಇಲ್ಲಿ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಬಂದಾಗ ಪ್ರೊಫೈಲ್ ನೋಡಿ, ಇಷ್ಟ ಆಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಟೇಕ್ ಕೇರ್. ನಮಸ್ತೆ.